ನ್ಯಾಯಾಲಯಗಳು ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋ ಪರಿಸ್ಥಿತಿ ಬಂದೋಗಿತ್ತು. ಭಾಳ ವಿಳಂಬ ನೀತಿ ಹೈಕೋರ್ಟ್ಗಳಲ್ಲಂತೂ ಹೆಂಗಾಗಿದೆ ಅಂದರೆ ಒಂದು ಕೇಸ್ ಬರ್ಬೇಕಾದ್ರೆ ವರ್ಷದಲ್ಲಿ ಒಂದೇ ಸಾರಿ ಬರೋಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ. 6 ವರ್ಷದಲ್ಲಿ ಇದು 7ನೇ ಸಾರಿ ಬಂದಿರ್ತಕ್ಕಂಥ ಕೇಸು. ವರ್ಷಕ್ಕೆ ಒಂದು ಸತಿ ಬರೋದೇ ಪುಣ್ಯ. ಬಂದರೂ ಏನಾಗುತ್ತೆ, ಅಲ್ಲಿ 70-80 ಕೇಸ್ ಫಿಕ್ಸ್ ಮಾಡಿರ್ತಾರೆ. 30 ಬರ್ಬೇಕಾದ್ರೆ ಜಡ್ಜಿ ಸುಸ್ತಾಗುತ್ತೆ, ಎದ್ದೋಗ್ತಾರೆ, ಮತ್ತೆ ಮುಂದಿನ ವರ್ಷ. ಸೊ ಅಂಥ ಪರಿಸ್ಥಿತಿನಲ್ಲಿ ಸುಮಾರು 6 ವರ್ಷದಿಂದ ಅದು ಇನ್ನೊಂದು ಸ್ಪೆಷಲ್ ಆಗಿ ಹೇಳ್ಬೇಕು ಅಂದರೆ ಇದು ಮೀಸಲು ಕ್ಷೇತ್ರದಲ್ಲಿ ಮೀಸಲಿಗಾಗಿ ಮೀಸಲಿಟ್ಟಂಥ ಅಂಗಡಿ ಮಳಿಗೆಗಳು. ಇದನ್ನು ದುಡ್ಡು ಕಳಿಸ್ಕೊಂಡು ಇಲ್ಲಿಯ ಇದು ಪಟ್ಟಣ ಪಂಚಾಯಿತಿಯ ಏನು ಅಧಿಕಾರಿಗಳು ಜೊತೆಗೆ ಜನಪ್ರತಿನಿಧಿಗಳು ಇವರಿಬ್ಬರು ಕೂಡ ವಯಾ ಮೀಡಿಯಾ ಒಳಗಡೆ ಇನ್ನೊಬ್ಬರಿಗೆ ಇದನ್ನು ಹಂಚಿ ಇವರಿಗೆ ಮುಡಿಗೆ ಕೊಡದೇ ಸತಾಯಿಸಿದರು. ಎಷ್ಟು ಸಾರಿ ಅವರು ಕೇಳಿ ಕೊನೆಗೆ ಅಂತಿಮವಾಗಿ ನ್ಯಾಯಾಲಯಕ್ಕೆ ಹೋಗಬೇಕು ಅಂತ ಒಂದು ತೀರ್ಮಾನ ಮಾಡಿ ನ್ಯಾಯಾಲಯಕ್ಕೆ ಹೋದರೆ ಅಲ್ಲಿಯ ಪರಿಸ್ಥಿತಿಗೆ ನಿಮಗೆ ನಾನು ಯಾಕೆ ಹೇಳಿದೆ ಅಂದರೆ ನಮ್ಮ ಲೋಕಲ್ ಕೋರ್ಟಲ್ಲಿ ಆಗಲ್ಲ. ಹೈಕೋರ್ಟ್ಗಳೆಲ್ಲ ವರ್ಷದಲ್ಲಿ ಭಾಳ ಹಿಂಸೆ, ಅಲ್ಲಿ ಭಾಳ ಒತ್ತಡ ಇದೆ. ಕೇಸ್ ನಮ್ಗೆ ನ್ಯಾಯ ಸಿಗುತ್ತೋ ಅನ್ನೋದಕ್ಕಿಂತ ಕೇಸ್ ಹಿಯರಿಂಗ್ ಬರೋದೇ ಕಷ್ಟ. ಅಂಥದ್ರಲ್ಲಿ ನಮಗೆ ಒಂದು ಒಳ್ಳೆ ನ್ಯಾಯ ಸಿಕ್ಕಿದೆ. ಒಳ್ಳೆ ನ್ಯಾಯ ಅಂತಂದರೆ ಈ ಜಡ್ಡುಗಟ್ಟಿದ್ದ ಅಧಿಕಾರಿಗಳಿಗೆ ಒದ್ದು ಬುದ್ಧಿ ಹೇಳಿದಂಗೆ ಹೇಳಿದೆ ಕೋರ್ಟ್. ಒದ್ದು ಬುದ್ಧಿ ಹೇಳಿದಂಗೆ ಹೇಳಿದೆ. ಯಾಕಂದರೆ 1 ಲಕ್ಷ ರೂಪಾಯಿ ಫೈನ್ ಹಾಕಿ ಆ ಅಧಿಕಾರಿಗಳಿಗೆ 2 ಜನರಿಗೆ ಅವ್ರ ದುಡ್ಡಲ್ಲೇ ಹಿಡಿದು ನ್ಯಾಯ ಇವ್ರಿಗೆ ಕೊಡಬೇಕು. ಈ 6 ವರ್ಷ ಅಕ್ಕನ್ನು ಕೊಡೋದ್ರಲ್ಲ ಇವರಿಗೆ. ಆಮೇಲೆ 1 ತಿಂಗಳೊಳಗಡೆ ಆ ಬಿಲ್ಡಿಂಗ್ ಬಿಡಿಸ್ಕೊಡ್ಬೇಕು. ಅದಾದಮೇಲೆ DCR ಅದನ್ನು ಎಂಕ್ವೈರಿ ಮಾಡಿ ಆ ಎಂಕ್ವೈರಿ ರಿಪೋರ್ಟನ್ನು ಕೋರ್ಟಿಗೆ ಕೊಡಿಸ್ಬೇಕು ಅಂತೇಳಿ ನ್ಯಾಯಾಲಯ ಇದೆ. ಸೊ ನಮ್ಗೆ ಅನಿಸಿದ್ದು ಏನಂತಂದರೆ ಈ ಮೀಸಲು ಕ್ಷೇತ್ರದಲ್ಲೇ ದಲಿತರಿಗೆ ನ್ಯಾಯ ಸಿಕ್ಕಲ್ಲ ಅಂತಂದರೆ ಇನ್ನು ಬೇರೆ ಕ್ಷೇತ್ರದ ಪರಿಸ್ಥಿತಿ ಹೆಂಗೆ? ಎಲ್ಲಕ್ಕೂ ಕಾನೂನೇ ಹುಡುಕೊಂಡು ನ್ಯಾಯಾಲಯಕ್ಕೆ ಹೋಗ್ಬೇಕಾ? ಈ ಅಧಿಕಾರಿಗಳಿಗೆ ಏನು ಮಾನ ಮರ್ಯಾದೆ ಇಲ್ವಾ? ಅಥವಾ ಇಲ್ಲಿ ಜನಪ್ರತಿನಿಧಿಗಳಿಗೆ ಕಾಮನ್ ಸೆನ್ಸ್ ಇಲ್ವಾ? ಪ್ರತಿ ತಿಂಗಳು 2 ತಿಂಗಳು 3 ತಿಂಗಳಿಗೆ ಒಂದ್ಸರ್ತಿ ದಲಿತರ ಸಮಸ್ಯೆಗಳ ಬಗ್ಗೆ ತಾಲೂಕು ಪಂಚಾಯತಿ DC ಕಚೇರಿಯಲ್ಲಿ ಮೀಟಿಂಗ್ ನಡೀತವೆ. ಅಲ್ಲಿ ಸಹಿತ ಇದನ್ನು ಪ್ರಸ್ತಾವನೆ ಆಗಿದೆ. 3-4 ಸಾರಿ ಅಲ್ಲೂ ಪ್ರಸ್ತಾವನೆ ಆಗಿದೆ. ಯಾರು ಕೂಡ ಮಾತಾಡಿಲ್ಲ. ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಈಗ ಹೇಳ್ತಾರೆ, ಒಳ್ಳೆ ಜಡ್ಜ್ಮೆಂಟ್ ಇದು, ಹೀಗೆ ಆಗ್ಬೇಕು ಅಂತ. ಆದರೆ ಇಷ್ಟು ಸಮಯ ಇವರಿಗೆ ಅರ್ಥ ಆಗಿಲ್ವ? ಎಲ್ಲರಿಗೂ ಗೊತ್ತಿದ್ದು, ಇಲ್ಲಿ ಜನಪ್ರತಿನಿಧಿಗಳಿಗೆ ಗೊತ್ತು, ಪಟ್ಟಣ ಪಂಚಾಯಿತಿ ಎಲ್ಲ ಸದಸ್ಯರಿಗೆ ಗೊತ್ತು, ಜೊತೆಗೆ ಅಲ್ಲಿ ಇರ್ತಕ್ಕಂಥ ಏನು ಚೀಫ್ ಆಫೀಸರ್, ಇದರೆಲ್ಲ ಮುಖ್ಯ ಪಾತ್ರ ಚೀಫ್ ಆಫೀಸರೇ ಲಫಂಗ. ಅವನು ಒಳಗಡೆ ಬೇರೆ ಇದಕ್ಕೆ ಇದು ಮಾಡ್ಕೊಂಡು ಇಲ್ಲಿ ಆಟ ಆಡಿದ್ರು. ಇಷ್ಟೆಲ್ಲ ಕೋರ್ಟ್ ಹೇಳಿದ್ರು ಕೂಡ ತಮ್ಮ ಅಫಿಡೇವಿಟ್ ಸಲ್ಲಿಸೋದಿಲ್ಲ ಅಂದರೆ ಇನ್ನೆಷ್ಟು ಕೊಬ್ಬಿರ್ಬೋದು? ನ್ಯಾಯಾಲಯಗಳು ಈಗ ಇಲ್ಲದೆ ಹೋದರೆ ಸಾಮಾನ್ಯ ಜನ ಬದುಕಕ್ಕಾಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಇಂಥ ಪರಿಸ್ಥಿತಿಯಲ್ಲಿ ನ್ಯಾಯಾಲಯ ಅದ್ರ ಜೊತೆಗೆ ಈ ಹೋರಾಟನ ಭಾಳ ಇವು ಕೊಟ್ಟರು ಅಂದರೆ ನಮ್ಮ ಗೆಳೆಯ ಮಂಜುನಾಥ್ ಪ್ರಸಾದ್ ಅಂತ ವಕೀಲರು, ಅವರು ಪರ್ಸ್ನಲ್ ಆಗಿ ತಗೊಂಡು ಇದು ಭಾಳ ಅನ್ಯಾಯ ಕಂಡ್ರಿ, ನಮ್ಗೆ ಇದನ್ನು ಕೇಳೋಕ್ಕೆ ಬೇಜಾರಾಗುತ್ತೆ ಅಂತೇಳಿ ಭಾಳ ಸೀರಿಯಸ್ ಆಗಿ ಇದು ಮಾಡಿ ನ್ಯಾಯಾಲಯ ಸಂಬಂಧ ಮಾಡಿ ಈ ನ್ಯಾಯ ಕೊಡ್ತಿದ್ದಾರೆ. ನನಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ಆಗೋದು ಏನಂದರೆ ನ್ಯಾಯಾಲಯ ಬದುಕಿದೆ, ಬಡವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಇನ್ನೂ ಶಕ್ತಿ ಇದೆ. ನಾವೆಲ್ಲ ಒಂದು ಕಡೆ ಹೆದರ್ಬಿಟ್ಟಿದ್ವಿ, ನ್ಯಾಯಾಲಯಗಳೇ ಹಾಳಾಗೋಗ್ಬಿಟ್ವೇನೋ ಅಂತ. ಆದರೂ ಕೂಡ ಈಗ ನಂಬೋದು ಆ ಪರಿಸ್ಥಿತಿ ಬಂದಿದೆ ನ್ಯಾಯಾಲಯ ಅಂತ ಒಂದು ಕಡೆ ವ್ಯಕ್ತ ಮಾಡ್ತಾ, ಇಷ್ಟು ನ್ಯಾಯ ಸಿಕ್ಕಿರ್ತಕ್ಕಂಥ ನಾವು ಹೈಕೋರ್ಟಿಗೆ ಮೊದಲನೇ ಒಂದು ಧನ್ಯವಾದ. ಎರಡನೇದು ನಮ್ಮ ವಕೀಲರಿಗೆ ಸ್ಪೆಷಲ್ ಆಗಿ ನಾವು ಪಕ್ಷದ ಪರವಾಗಿ ಮೂಡಿಗೆರೆ ಜನರ ಪರವಾಗಿ ಒಂದು ಧನ್ಯವಾದನ ಸಲ್ಲಿಸ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.